ನಿಧಾನಗತಿಯು ದುರ್ಬಲತೆಯಲ್ಲ, ಅದು ಬುದ್ಧಿವಂತಿಕೆಯೂ ಆಗಬಹುದು. ಹೇಗೆ ನೋಡೋಣ. ಒಂದು ಶಾಂತವಾದ ಕೊಳದಲ್ಲಿ ಟಿಮೋ ಎಂಬ ಹೆಸರಿನ ಪುಟ್ಟ ಆಮೆಯೊಂದು ವಾಸವಾಗಿತ್ತು. ಟಿಮೋ ಮಿಕ್ಕ ಎಲ್ಲ ಪ್ರಾಣಿಗಳಿಗಿಂತ ತುಂಬ ನಿಧಾನವಾಗಿ ಚಲಿಸುತ್ತಿತ್ತು. ಕಪ್ಪೆಗಳು ವೇಗವಾಗಿ ಜಿಗಿಯುತ್ತಿದ್ದವು ಮತ್ತು ಮೀನುಗಳು ವೇಗವಾಗಿ ಈಜುತ್ತಿದ್ದವು. ಕೆಲವೊಮ್ಮೆ ಅವು ಟಿಮೋನ ನಿಧಾನಗತಿಯನ್ನು ನೋಡಿ ನಗುತ್ತಿದ್ದವು. ಆದರೆ ಟಿಮೋ ಎಂದಿಗೂ ಬೇಸರ ಪಟ್ಟುಕೊಳ್ಳಲಿಲ್ಲ ಮತ್ತು ಯಾವಾಗಲೂ ಮುಗುನಗುತ್ತಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಬೀಸತೊಡಗಿತು. ಅದರೊಂದಿಗೆ ಜೋರಾದ ಗಾಳಿ ಮತ್ತು ಭಾರೀ ಮಳೆ ಶುರುವಾಯಿತು. ಎಲ್ಲ ಪ್ರಾಣಿಗಳು ಅಡಗಿಕೊಳ್ಳಲು ಸುರಕ್ಷಿತವಾದ ಸ್ಥಳವನ್ನು ಹುಡುಕುತ್ತಾ ಇತ್ತ ಅತ್ತ ಓಡತೊಡಗಿದವು. ಆಗ ಟಿಮೋ ತಾನು ಮೊದಲೇ ಗಮನಿಸಿದ್ದ ಒಂದು ದೊಡ್ಡ ಪೊಳ್ಳು ಬಂಡೆಯ ಹತ್ತಿರ ಶಾಂತವಾಗಿ ನಡೆದು ಹೋಗಿ ತನ್ನನ್ನು ಹಿಂಬಾಲಿಸುವಂತೆ ಉಳಿದ ಪ್ರಾಣಿಗಳನ್ನು ಕರೆದನು. ಶೀಘ್ರದಲ್ಲೇ ಎಲ್ಲ ಪ್ರಾಣಿಗಳು ಆ ಬಂಡೆಯ ಒಳಗೆ ಸುರಕ್ಷಿತವಾಗಿ ಸೇರಿದವು ಮತ್ತು ಹೊರಗೆ ಮಳೆ ನಿಲ್ಲುವವರೆಗೂ ಅಲ್ಲೇ ಇದ್ದವು. ಮಳೆ ನಿಂತ ಮೇಲೆ ಎಲ್ಲ ಪ್ರಾಣಿಗಳಿಗೂ ಟಿಮೋನಿಗೆ ಧನ್ಯವಾದ ಅರ್ಪಿಸಿದವು. ಟಿಮೋ ನಿಧಾನವಾಗಿ ನಡೆಯುತ್ತಿದ್ದ ಕಾರಣದಿಂದಲೇ ಉಳಿದವರು ಗಮನಿಸದಿದ್ದ ವಿಷಯಗಳನ್ನು ಅವನು ಗಮನಿಸಿದ್ದಾನೆ ಎಂದು ಅವುಗಳಿಗೆ ಅರ್ಥವಾಯಿತು. ಅಂದಿನಿಂದ ಎಲ್ಲರೂ ಆ ಬುದ್ಧಿವಂತ ಪುಟ್ಟ ಆಮೆಯನ್ನು ಗೌರವಿಸಲು ಶುರು ಮಾಡಿದರು.